ದೇಸಿ ಕ್ರಿಕೆಟ್‌ನ ರಾಜ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ರಣಜಿ ಪಂದ್ಯ ಇದೀಗ ರೋಚಕ ಹಂತವನ್ನು ತಲುಪಿದ್ದು ಫೈನಲ್‌ನಲ್ಲಿ ಕರ್ನಾಟಕ ಹಾಗೂ ಜಮ್ಮು ಕಾಶ್ಮೀರ ತಂಡಗಳು ಮುಖಾಮುಖಿಯಾಗಲಿವೆ. ಅದು ಈ ಸರಿ ವಿಶೇಷ ಏನಪ್ಪಾ ಅಂದರೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ರಾಜನಗರದ ಕೆಸಿಎ ಕ್ರೀಡಾಂಗಣದಲ್ಲಿ ಈ ಒಂದು ಫೈನಲ್ ಪಂದ್ಯ ನಡೆಯಲಿದ್ದು 67 ವರ್ಷಗಳ ನಂತರ ಜಮ್ಮು ಕಾಶ್ಮೀರ ತಂಡ ಫೈನಲ್‌ಗೆ ಲಗ್ಗೆಯಿಟ್ಟಿದೆ. ಸೆಮಿಫೈನಲ್‌ನಲ್ಲಿ ಬಲಿಷ್ಠ ಬಂಗಾಳದ ವಿರುದ್ಧ ಗೆದ್ದು ಬಂದಿರತಕ್ಕಂಥ ಜಮ್ಮು ಕಾಶ್ಮೀರ ತಂಡಕ್ಕೆ ಕರ್ನಾಟಕ ಎದುರಾಳಿಯಾಗಲಿದ್ದು ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಪಂದ್ಯಕ್ಕೆ ಬಹಳಷ್ಟು ಮಹತ್ವ ಕೂಡ ಇದೆ. ಯಾಕಪ್ಪ ಅಂದರೆ 2010ರಲ್ಲಿ ಮೈಸೂರಿನಲ್ಲಿ ನಡೆದ ಫೈನಲ್ ಪಂದ್ಯವನ್ನು ಬಿಟ್ಟರೆ ನೆಕ್ಸ್ಟು ಇದೀಗ ದೇಶೀಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಯನ್ನು ಬೆಳೆಸಬೇಕು ಅಂತ ಬಿಸಿಸಿಐ ಹಾಗೂ ಕೆಸಿಎ ಹುಬ್ಬಳ್ಳಿಯಲ್ಲಿ ಪಂದ್ಯವನ್ನು ನಿಯೋಜನೆ ಮಾಡಿದೆ. ಇದೇ ಪ್ರಥಮ ಬಾರಿಗೆ ಫೈನಲ್ಗೆ ಲಗ್ಗೆಯಿಟ್ಟಿರ್ತಕ್ಕಂಥ ಜಮ್ಮು ಕಾಶ್ಮೀರಕ್ಕೆ 8 ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ಕರ್ನಾಟಕ ತಂಡ ಎದುರಾಳಿಯಾಗಲಿದ್ದು, ಒಂದು ವೇಳೆ ಚಾಂಪಿಯನ್ ಆದರೆ ಕರ್ನಾಟಕ 9ನೇ ಬಾರಿ ರಣಜಿ ಕಪ್ ಅನ್ನ ಮುಡಿಗೇರಿಸಿಕೊಳ್ಳಲಿದೆ. ಕರ್ನಾಟಕದಲ್ಲಿ ಮುಖ್ಯವಾಗಿ ಕೆಎಲ್ ರಾಹುಲ್, ದೇವದತ್ ಪಡಿಕ್ಕಲ್, ಮಯಾಂಕ್ ಅಗರ್ವಾಲ್, ಪ್ರಸಿದ್ಧ ಕೃಷ್ಣ ಸೇರಿದಂತೆ ಶ್ರೇಯಸ್ ಗೋಪಾಲ್ ಅತ್ಯುತ್ತಮವಾದ ಫಾರ್ಮಲ್ಲಿದ್ದು ಸ್ಮರಣ್ ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ 9ನೇ ರಣಜಿ ಕಪ್ ಸಿಗುತ್ತಾ ಅಥವಾ ಜಮ್ಮು ಕಾಶ್ಮೀರ ಚೊಚ್ಚಲ ಚಾಂಪಿಯನ್ ಆಗುತ್ತಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ.